ಹಲ್ಲು ಹೊಟ್ಟೆಯಲ್ಲಿಲ್ಲ, ಆಹಾರವನ್ನು ಅಗಿದು ಸೇವಿಸಿ, ಜೊಲ್ಲು ರಸದ ಜೊತೆ ಬೆರೆಸಿ ಗ್ಯಾಸ್ಟ್ರಿಕ್ ನಿವಾರಿಸಿ. ಆಹಾರ ಸೇವನೆಯೂ ಆಗಬೇಕು ತಂಗಾಳಿಗೆ ತೂಗುವ ವೃಕ್ಷದಂತೆ, ಭಗವಂತನ ಪೂಜೆಯಂತೆ, ಮಾಡಬೇಕು ಧ್ಯಾನದಂತೆ. ಆಹಾರ ಸೇವನೆ ಅನ್ನೋದು ಒಂದು ಪವಿತ್ರವಾದ ಕೆಲಸ. ಚೆನ್ನಾಗಿ ಅಗದು ಸೇವನೆ ಮಾಡಬೇಕು. ಹೀಗೆ ಅಗದು ಸೇವನೆ ಮಾಡೋದ್ರಿಂದ ಹೆಚ್ಚು ಜೊಲ್ಲು ರಸ ಉತ್ಪತ್ತಿ ಆಗುತ್ತೆ. ಆ ಜೊಲ್ಲು ರಸ ನಮಗೆ ಆರೋಗ್ಯಕ್ಕೆ, ನಮಗೆ ಆಯಸ್ಸು ಕೊಡೋ ಒಂದು ಬಹುಮುಖ್ಯವಾದ ಅಂಶ ಆಗುತ್ತೆ. ಸೊ ಅದು ಬಿಟ್ಟು ಆಹಾರವನ್ನು 1 2 ನಿಮಿಷ 3 ನಿಮಿಷಕ್ಕೆ ನಿಂತು ನಡೀತಾ ನುಂಗ್ತಾ ಫಾಸ್ಟಾಗಿ ಆಹಾರ ಸೇವನೆ ಮಾಡಿದ್ರೆ, ಮೊಬೈಲ್ ನೋಡ್ಕೊಂಡು ಆಹಾರ ಸೇವನೆ ಮಾಡ್ತಾ ಇದ್ದರೆ, ಇನ್ನೇನೋ ಪ್ರೋಗ್ರಾಮ್ ನೋಡ್ಕೊಂಡು ಆಹಾರ ಸೇವನೆ ಮಾಡ್ತಾ ಇದ್ದರೆ, ಮಾತನಾಡಿಕೊಂಡು ಪೇಪರ್ ನೋಡಿಕೊಂಡು ನಿಂತು ನಡೀತಾ ನುಂಗ್ತಾ ಆಹಾರ ಸೇವನೆ ಮಾಡ್ತಾ ಇದ್ದರೆ ಜೊಲ್ಲು ರಸದ ಕೊರತೆ ಆಗುತ್ತೆ. ಈ ಜೊಲ್ಲು ರಸದ ಕೊರತೆ 16 ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಯಾಕೆಂದರೆ ಜೊಲ್ಲು ಒಂದು ಅಮೂಲ್ಯವಾದ ಒಂದು ಜೀವರಸ ಆಗಿದೆ. ಜೊಲ್ಲಿನ pH ವ್ಯಾಲ್ಯೂ 6ರಿಂದ 7 ಆಗಿದೆ. ಇದರಿಂದಾಗಿ ಜಠರದ ಒಂದು ಆರೋಗ್ಯವನ್ನು ಬಹಳ ಚೆನ್ನಾಗಿ ಸುಧಾರಣೆ ಮಾಡುತ್ತೆ. ಜಠರದಲ್ಲಿ ಸಹಜವಾಗಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ಜಠರದಲ್ಲಿ ಅಸಿಡಿಟಿ ಕಂಡೀಷನ್ ಹೆಚ್ಚಿಗೆ ಇರುತ್ತೆ. ಈ ಜಠರದ ಆಮ್ಲೀಯತೆಯನ್ನು ಕಡಿಮೆ ಮಾಡೋ ಮೋಸ್ಟ್ ಪವರ್ಫುಲ್ ನ್ಯಾಚುರಲ್ ಟಾನಿಕ್ ಅಂತಂದರೆ ಅದು ಜೊಲ್ಲು ರಸ. ಈ ಜೊಲ್ಲು ರಸದ pH ವ್ಯಾಲ್ಯೂ ಹೆಚ್ಚಿಗೆ ಇರೋ ಕಾರಣ ಜಠರದ ಅಸಿಡಿಟಿ ಅಷ್ಟೇ ಕಡಿಮೆ ಮಾಡಲ್ಲ, ಅದು ಗ್ಯಾಸ್ಟ್ರಿಕ್ ಸಹ ನಿವಾರಣೆ ಆಗುತ್ತೆ. ಜಠರದಲ್ಲಿ ಹುಣ್ಣಾಗದೇ ಇರೋ ಥರ ತಡೆಯೋ ಒಂದು ಮೋಸ್ಟ್ ಪವರ್ಫುಲ್ ಟ್ರೀಟ್ಮೆಂಟ್ ಅಂದರೆ ಅದು ಜೊಲ್ಲು ರಸದಿಂದನೇ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಬಾಯಲ್ಲಿ ಹುಣ್ಣು ಆಗದೇ ಇರೋ ಥರ ತಡೆಯುತ್ತೆ ಜೊಲ್ಲು ರಸ. ಆಮೇಲೆ ಹಲ್ಲುಗಳ ಆರೋಗ್ಯ ಸಹ ಇದು ಕಾಪಾಡ್ತಾ ಹೋಗುತ್ತೆ. ಸೊ ಇಷ್ಟೇ ಅಲ್ಲ, ಜೊಲ್ಲು ರಸ ಅನ್ನೋದು ಬಹಳ ಇಂಪಾರ್ಟೆಂಟು. ಅದು ಆ್ಯಂಟಿ ಮೈಕ್ರೋಬಿಯಲ್ ಒಂದು ಅಂಶಗಳಿದೆ. ಈ ಜೊಲ್ಲು ರಸದಲ್ಲಿ ಇದರಲ್ಲಿ ಲೈಸೋಸೈಮ್ ಮತ್ತು ಲ್ಯಾಕ್ಟೋಫೆರಿನ್ ಅನ್ನುವ ಒಂದು ಬಹಳ ಮುಖ್ಯವಾದ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ತಡೆಯಬಲ್ಲ ಅಂಶಗಳಿರೋದರಿಂದ ಗಾಯಗಳನ್ನು ವಾಸಿ ಮಾಡೋ ಸಾಮರ್ಥ್ಯ ಇದೆ. ಇವತ್ತಿಗೂ ಬಹುತೇಕ ಜೀವಿಗಳು ಪೆಟ್ಟುಗಳಾದಾಗ, ಗಾಯಗಳಾದಾಗ ಅದು ಎಂಜಿಲಲ್ಲಿರೋ ಒಂದು ಜೊಲ್ಲು ರಸದಿಂದನೇ ಅದು ಗಾಯಗಳು ವಾಸಿ ಮಾಡ್ಕೊಂಬಿಡುತ್ತೆ. ನಾಲ್ಗೆ ಸವರ್ತಾನೇ ಅದು ಅದರಿಂದನೇ ವಾಸಿ ಮಾಡ್ಕೊಂಬಿಡುತ್ತೆ. ಹಿಂದೆನೂ ನಾವು ಚಿಕ್ಕವರಾಗಿದ್ದಾಗ ಬಿದ್ದು ಪೆಟ್ಟುಗಳಾದಾಗ ಎಂಜಿಲೇ ಹಚ್ಚಿ ನೋವು ನಿವಾರಣೆ ಮಾಡ್ತಾ ಇದ್ದಿದ್ದು. ಜೊಲ್ಲು ರಸ ಒಂದು ಉಗಿಯೋ ಒಂದು ಎಂಜಿಲಲ್ಲ, ಅಗದು ನುಂಗುವ ಅಮೂಲ್ಯವಾದ ಜೀವರಸ ಜೊಲ್ಲು ರಸ. ಇಷ್ಟೇ ಅಲ್ಲ, ಜೊಲ್ಲು ರಸದಲ್ಲಿ ನಾವು ತಿನ್ನೋ ಆಹಾರದಲ್ಲಿರೋ ಪಿಷ್ಟದ ಅಂಶಗಳು ಅಂದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ಜೀರ್ಣ ಮಾಡೋ ಒಂದು ಅಮೈಲೇಸ್ ಅನ್ನೋ ಒಂದು ಅಮೂಲ್ಯವಾದ ಅದೊಂದು ಜೀರ್ಣರಸ ಕಿಣ್ವ ಜೊಲ್ಲಲ್ಲಿದೆ. ಅಷ್ಟೇ ಅಲ್ಲ, ಕೊಬ್ಬಿನ ಅಂಶಗಳನ್ನು ಸಹ ಪ್ರಾಥಮಿಕವಾಗಿ ಬಾಯಲ್ಲಿ ಜೀರ್ಣ ಮಾಡೋ ಲೈಪೇಸ್ ಅಂಶಗಳು ಸಹ ಜೊಲ್ಲು ರಸದಲ್ಲಿದೆ. ಚೆನ್ನಾಗಿ ಆಹಾರವನ್ನು ಸೇವಿಸಿದಾಗ ಬಾಯಲ್ಲೇ ಪ್ರೈಮರಿ ಡೈಜೆಷನ್ ಅಂದರೆ ನಾವು ಸೇವಿಸುವ ಆಹಾರದಲ್ಲಿರೋ ಪಿಷ್ಟದ ಅಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸು ಮತ್ತು ಕೊಬ್ಬಿನ ಅಂಶಗಳ ಪ್ರಾಥಮಿಕ ಜೀರ್ಣತೆ ಬಾಯಿಂದಾನೇ ಶುರು ಆಗಬೇಕು, ಅದು ಜೊಲ್ಲಿಂದಾನೇ ಆಗಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ, ಜೊಲ್ಲು ರಸ ಹೆಚ್ಚು ಚೆನ್ನಾಗಿ ಜಠರಕ್ಕೆ ಸೇರ್ತಾ ಇದ್ದರೆ, ಜಠರದಲ್ಲಿ ಅಸಿಡಿಟಿ ಅಂಶ ಕಡಿಮೆ ಇದ್ದಾಗ ಅಲ್ಲಿ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅನ್ನೋ ಪ್ರೋಟೀನ್ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ. ಈ ಇಂಟ್ರಿನ್ಸಿಕ್ ಫ್ಯಾಕ್ಟರು B12 ಜೀರ್ಣತೆಗೆ ಬಹಳ ಮುಖ್ಯವಾದ ಪಾತ್ರ ನಿರ್ವಹಿಸುತ್ತೆ. ಇಲ್ಲ ಅಂದರೆ ನಮ್ಮ ಆಹಾರದಲ್ಲಿ B12 ಇದ್ದರೂ ಸಹ ಆ B12 ಜೀರ್ಣತೆ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಚೆನ್ನಾಗಿ ಅಗದು ಆಹಾರ ಸೇವನೆ ಮಾಡೋದ್ರಿಂದ B12 ಕೊರತೆಯನ್ನು ಸಹ ನಾವು ನಿವಾರಣೆ ಮಾಡ್ಕೋಬಹುದಾಗಿದೆ. ವಿಶೇಷವಾಗಿ ಜೊಲ್ಲು ರಸ ಅನ್ನೋದು ಒಂದು ಎಂಜಿಲಲ್ಲ, ಅದು ಉಗಿಯೋ ಎಂಜಿಲಲ್ಲ, ಅದು ಅಗದು ನುಂಗೋ ಒಂದು ಅಮೂಲ್ಯವಾದ ಔಷಧಿನೇ ಆಗಿದೆ, ಅದು ಅಮೃತನೇ ಆಗಿದೆ. ಹೀಗಾಗಿ ಚೆನ್ನಾಗಿ ಆಹಾರವನ್ನು ಸೇವಿಸಿ. ಆಹಾರದಿಂದನೇ ನಮ್ಗೆ ಶಕ್ತಿ, ಆಹಾರದಿಂದನೇ ನಮಗೆ ಒಂದು ರುಚಿ, ಆಹಾರದಿಂದನೇ ಆರೋಗ್ಯ, ಆಹಾರದಿಂದನೇ ಆಯಸ್ಸು. ಇವೆಲ್ಲವೂ ನಮಗೆ ಸಿಗಬೇಕು ಅನ್ನೋದಾದರೆ ಆಹಾರವನ್ನು ಚೆನ್ನಾಗಿ ಅಗದು ಸೇವಿಸಬೇಕು. ಜೊಲ್ಲು ರಸದ ಜೊತೆ ಬೆರೆಸಿ ಗ್ಯಾಸ್ಟ್ರಿಕ್ ನಿವಾರಿಸಿ. ಆಹಾರ ಅನ್ನೋದು ಒಂದು ಪವಿತ್ರವಾದ ಒಂದು ಕೆಲಸ. ಅದು ದೇವರ ಪೂಜೆಯಂತೆ ಆಗಬೇಕು, ಅದು ಧ್ಯಾನದ ರೀತಿಯಂತೆ ಆಗಬೇಕು. ಹಲ್ಲು ಹೊಟ್ಟೆಯಲ್ಲಿಲ್ಲ, ಆಹಾರವನ್ನು ಅಗಿದು ಸೇವಿಸಿ, ಜೊಲ್ಲು ರಸದ ಜೊತೆ ಬೆರೆಸಿ ಗ್ಯಾಸ್ಟ್ರಿಕ್ ನಿವಾರಿಸಿ. ಆಹಾರ ಸೇವನೆಯು ಆಗಬೇಕು ತಂಗಾಳಿಗೆ ತೂಗುವ ವೃಕ್ಷದಂತೆ, ಭಗವಂತನ ಪೂಜೆಯಂತೆ, ಮಾಡಬೇಕು ಧ್ಯಾನದಂತೆ. ನಮಸ್ಕಾರ.